ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅವರ್ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತು ನಮ್ಮ ಪೀಣ್ಯ 2ನೇ ಹಂತದಲ್ಲಿರುವ ಫುಡ್ ಸ್ಟ್ರೀಟ್ ನೋಡ್ಕೊಂಬರೋಣ. ಮಧ್ಯಾಹ್ನದ ಹೊತ್ತು ಎಲ್ಲೆಲ್ಲಿ ಏನೇನು ಊಟ ಸಿಗುತ್ತೆ, ವೆಜ್ಜು ನಾನ್ ವೆಜ್ಜು, ಬನ್ನಿ ನೋಡ್ಕೊಂಬರೋಣ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ನಮ್ಮ ಪೀಣ್ಯದಲ್ಲಿ ಏನೇನಿದೆ ಸೆಕೆಂಡ್ ಸ್ಟೇಜಲ್ಲಿ ಅಂತ. ಫಸ್ಟ್ ನಮ್ಗೆ ಸಿಕ್ಕಿದ್ದೆ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಮನೆ ಅಂತ. ಇದು ಮುಂಚೆ ಮೇನ್ ರೋಡಲ್ಲಿ ಇತ್ತು, ಈಗ ಒಳಗಡೆಗೆ ಬಂದಿದೆ. ನಾನು ಅವಾಗ ಚಿಕನ್ ಲಾಲಿಪಾಪ್ ತಗೋತಾ ಇದ್ದೆ ನಮ್ಮ ದೊಡ್ಡ ಗಾಡಿ ಇರಬೇಕಾದ್ರೆ, ಈಗ ಹೋಗಿಲ್ಲ. ಹಂಗೆ ಗ್ಯಾಸ್ ಬಂಕ್ ಕಡೆಯಿಂದ ನಮ್ಮ ಹೆಗ್ನಳ್ಳಿ ಕಡೆಗೆ ಹೋಗ್ಬೇಕಾದ್ರೆ ಬಸವೇಶ್ವರ ರೊಟ್ಟಿ ಮನೆ ಇದೆ, ಪಕ್ಕದಲ್ಲಿ ಆಂಬೂರ್ ಬಿರಿಯಾನಿ ಇದೆ. ಹಂಗೆ ಮುಂದಕ್ಕೆ ಬಂದರೆ ಪೆಪ್ಪರ್ ಸಾಲ್ಟ್ ಇದೆ, ಇದು ಕೇರಳ ಟೈಪು, ಕೇರಳ ಸ್ಟೈಲಲ್ಲೇ. ಅಲ್ಲೂ ನೋಡಿ, ನನ್ನ ಅಂತೂ ಮುಂಚೆ ಹೋಗ್ತಾ ಇದ್ದೆ. ಹಂಗೆ ನಮ್ಮ ಆಲ್ಡೇರಿ ಕಡೆಯಿಂದ ಮುಂದಕ್ಕೆ ಬಂದರೆ ಹೆಗ್ನಳ್ಳಿಲಿರೋದು ಉಡುಪಿ ಗ್ರ್ಯಾಂಡು ವೆಜ್ ಹೋಟ್ಲು. ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಪಕ್ಕದಲ್ಲಿ ಬೈಸರೇಶ್ವರ ಹೋಟ್ಲಿದೆ, ಅಲ್ಲಿ ನಾನ್ ವೆಜ್ಜು. ಭಾನುವಾರ ಆದರೆ ಇಡ್ಲಿ, ಕಾಲ್ ಸೂಪು. ಹಂಗೆ ಬನ್ನಿ ಯೂ ಟರ್ನ್ ಮಾಡಿಕೊಂಡು ನಮ್ಮ ಆಲ್ಡೇರಿ ಕಡೆಯಿಂದ ಹೋಗ್ತಾ ಇದ್ದಂಗೆ ನಾವು ಮಾಮೂಲಿ ತಿನ್ನೋದು ಪರಿಶುದ್ಧ ತಟ್ಟೆ ಇಡ್ಲಿ. ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಮುದ್ದೆ, ಅನ್ನ, ಸಾಂಬಾರು, ರಸಮ್ ಇರುತ್ತೆ, ವೆಜ್ ಊಟ. ಹಂಗೆ ಮುಂದಕ್ಕೆ ಬರ್ತಾ ಇದ್ದಂಗೆ ನಮ್ಮ ಪೀಣ್ಯ ಬಸ್ ಸ್ಟಾಪು, ಪೀಣ್ಯ ಸೆಕೆಂಡ್ ಸ್ಟೇಜ್ ಬಸ್ ಸ್ಟಾಪ್ ಇದು. ಇಲ್ಲಿ ಬಂದರೆ ರೈಟ್ ಸೈಡ್ಗೆ ಕ್ಷೀರಸಾಗರ ಹೋಟ್ಲಿದೆ, ಟೂ ವೀಲರ್ ಪಾರ್ಕಿಂಗ್ಗಳಿದೆ. ಈ ಮೇನ್ ರೋಡಲ್ಲಿ ಇದೊಂದೇ ಸಮಸ್ಯೆ, ಟೂ ವೀಲರ್ಗಂತೂ ಸಿಗುತ್ತೆ, ವಾಕಬಲ್ ಅವ್ರಿಗೂ ಸಿಗುತ್ತೆ. ಅಲ್ಲೂ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಸೌತು ನಾರ್ತ್ ಇಂಡಿಯನು. ಲೆಫ್ಟ್ ಸೈಡ್ಗೆ ನಮ್ಮದು ಶ್ರೀರಾಮ ಫುಡ್ ಕಾರ್ನರು, ಶ್ರೀರಾಮ ಫಾಸ್ಟ್ ಫುಡ್ ಅಂತ, ಅದು ಹಳೆ ಹೆಸರು. ಆ ಕಡೆ ಇತ್ತು, ಈಗ ಇವ್ರು ಮಾಡ್ಕೊಂಡಿದ್ದಾರೆ. ಅಲ್ಲೂ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಸೌತು ನಾರ್ತ್ ಇಂಡಿಯನು. ಹಂಗೆ ಮುಂದೆ ನಮ್ಮ ರಾಜಗೋಪಾಲ್ ನಗರಕ್ಕೆ ಬರ್ತಾ ಇದ್ದಂಗೆ ನಮಗೆ ಲೆಫ್ಟ್ ಸೈಡಲ್ಲಿ ಒಂದು ಹೊಸ ಹೋಟ್ಲಾಗಿದೆ, ಅದು ನಾನು ಮರ್ತೋದೆ ವಿಡಿಯೋ ಮಾಡೋದು. ಹಂಗೆ ಮುಂದಕ್ಕೆ ಬಂದರೆ ಭೀಮಾ ಹೋಟ್ಲಿದೆ ನಾನ್ ವೆಜ್ಜಿಗೆ, ಮಧ್ಯಾಹ್ನ ರಾತ್ರಿಗೆ ನಮ್ಮ ಸ್ನೇಹಿತರದ್ದೇ. ನನ್ನಂತೂ ಇನ್ನೂ ಹೋಗಿ ಟೇಸ್ಟ್ ಮಾಡೋಕ್ಕೆ ಸಮಯನೇ ಸಿಕ್ಕಿಲ್ಲ. ಹಂಗೆ ವಾಪಸ್ ಬರ್ತಾ ಇದ್ದಂಗೆ ನಮ್ಮ ಪೀಣ್ಯ ಸೆಕೆಂಡ್ ಸ್ಟೇಜ್ ಬಸ್ ಸ್ಟಾಪ್ ಸರ್ಕಲ್ಗೆ ಬರ್ತಾ ಇದ್ದಂಗೆ ಲೆಫ್ಟ್ ಸೈಡಲ್ಲಿ ನಮಗೊಂದು ತಾಜ್ ಬಿರಿಯಾನಿ ಅಂತ ಸಿಗುತ್ತೆ. ಅಲ್ಲೂ ಟೇಸ್ಟ್ ಮಾಡಿದ್ದೀನಿ, ಏನು ಮಾಡೋಕ್ಕಲ್ಲ, ಹೊಟ್ಟೆ ಹಸ್ದಾಗೆ ಎಲ್ಲಿ ಏನು ಅಂತ ನೋಡೋಕ್ಕಾಗಲ್ಲ. ಅವಾಗೆಲ್ಲ ಮಾಡ್ತಿದ್ದೆ, ಇತ್ತೀಚೆಗೆ ಕಡಿಮೆ ಮಾಡಿದ್ದೀನಿ. ನಿಮ್ಗೆ ಯಾರಿಗಾರು ಅನುಕೂಲ ಆಗಲಿ ಅಂತ ಮಾಡ್ತಾರೆ. ನಮ್ಮ ಏರಿಯಾದಲ್ಲಿ ಏನೇನಿದೆ ಅಂತ ತೋರ್ಸೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಹಂಗೆ ಬಸ್ ಸ್ಟಾಪಲ್ಲಿ ಹಳೇ ಹೋಟ್ಲಿದ್ದು ರಾಮಲಿಂಗೇಶ್ವರ ಹೋಟ್ಲು ಅಂತ. ಅವಾಗ ಸೌದೆ ಒಲೆಯಲ್ಲಿ ಮಾಡ್ತಿರೋ ನಮ್ಮ BMTC ಡ್ರೈವರ್, ನಮ್ಮ ಟೆಂಪೋ ಡ್ರೈವರ್, ಆಟೋ ಡ್ರೈವರ್ಗೆಲ್ಲ ಇದೇ ಮಧ್ಯಾಹ್ನದ ಹೊತ್ತು. ಈಗೆಲ್ಲ ಬಂದಿರೋರು ಹೊಸಬ್ರು, ಇವರು ಹಳಬ್ರು ಆಗಿನ ಕಾಲಕ್ಕೇ. ಅಲ್ಲಿಂದ ಮುಂದೆ ಬರ್ತಾ ಇದ್ದಂಗೆ ಇದು ಒನ್ ವೇ, ಆ ಕಡೆಯಿಂದ ಬರೋಂಗಿಲ್ಲ, ಆದರೂ ಬರ್ತಾರೆ. ಇಲ್ಲಿ ಇದ್ದಿದ್ದು ಫುಡ್ ಸ್ಟ್ರೀಟ್ ಎಲ್ಲ ತೆಗೆದುಬಿಟ್ಟಿದ್ದಾರೆ ಇತ್ತೀಚೆಗೆ, ಪಾರ್ಕಿಂಗು ಜಾಮ್ ಆಗುತ್ತೆ ಅಂತ. ಅಲ್ಲಿ ಲೆಫ್ಟ್ ಸೈಡಲ್ಲಿ ಇದ್ದಿದ್ದು ಮೀನು ಹೋಟ್ಲು ರೈಟ್ ಸೈಡ್ ಆಗಿದೆ. ಹಾಗೆ ನಮ್ಮ ಸ್ನೇಹಿತರೆಲ್ಲ ಆಟೋ ಸ್ಟ್ಯಾಂಡಲ್ಲಿ ಕೂತಿದ್ರು. ಇಲ್ಲಿ ಅಣ್ತಮ್ಮ ಹೋಟ್ಲೆಲ್ಲ ಇತ್ತು, ಇವ್ರನ್ನೆಲ್ಲ ತೆಗೆಸ್ಬಿಟ್ಟು ಈ ಕಡೆ ಖಾಲಿ ಜಾಗಕ್ಕೆ ಬಂದವ್ರೆ. 14th ಕ್ರಾಸ್ಗೆ ಹೋಗೋ ರಿಜಿಸ್ಟ್ರ್ ಆಫೀಸ್ ರೋಡಲ್ಲಿ ಅಣ್ತಮ್ಮನ ಹೋಟ್ಲು, ಅವರು ನಮಗೆ ಪರಿಚಯನೇ, ನಮ್ಮ ಸ್ಟ್ಯಾಂಡಲ್ಲೇ ಇದ್ದಿತ್ತು. ಲೆಫ್ಟ್ ಸೈಡ್ ನಮ್ಮ ಸ್ಟ್ಯಾಂಡಿಗೆ ಬಂದರೆ ಹೊಸದಾಗಿ ಉಡುಪಿ ತಿಂಡಿ ಮನೆ ಅಂತ ಆಗಿದೆ, ವೆಜ್ಜು. ಹಂಗೆ ನಮ್ಮ ಸ್ಟ್ಯಾಂಡಲ್ಲಿ ಯಾರೂ ಇಲ್ಲ. ಲೆಫ್ಟ್ ಸೈಡಲ್ಲಿ ಹೊಸದೊಂದು ಹೋಟ್ಲಾಗಿದೆ, ರೈಟ್ ಸೈಡ್ 4th ಕ್ರಾಸು, ಅಲ್ಲೂ ನಾನ್ ವೆಜ್ಜು ಹೊಸದಾಗಿ, ಅಂದರೆ ಸುಮಾರು ಒಂದು 2-3 ವರ್ಷ ಆಗಿರ್ಬೋದು, ಕೊರೋನಾಗಿನ ಇಂಚೆ ಹೋಟ್ಲಾಗಿದೆ. ಲೆಫ್ಟ್ ಸೈಡು ನಮ್ಮ ಸ್ನೇಹಿತರದ್ದು ಪ್ರಶಾಂತ್ ಹೋಟ್ಲು, ಅವ್ರ ಮೇಲಿದ್ದವ್ರನ್ನ ಕೆಳಗೆ ಕಳಿಸ್ಬಿಟ್ಟಿದ್ದಾರೆ. ಅವ್ರಿಗೂ ಬಾಯ್, ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು. ರೈಟ್ ಸೈಡಿಗೆ ಬಂದರೆ ಇಲ್ಲಿ ನಾಗಬಂಗ್ಲಾ ಮುದ್ದೆ ಊಟ ಅಂತ ವೆಜ್ ಊಟ ಇದೆ. ಹಂಗೆ ಮುಂದಕ್ಕೆ ಬಂದರೆ ಇವ್ರ ಮಂಜಣ್ಣನ ಹೋಟ್ಲು, ಹಳೇದು ವೆಜ್ ಊಟ. ಹಂಗೆ ಆದರ್ಶ ಕಂಟ್ರೋಲ್ ಹತ್ರ ಬಂದರೆ ರೈಟ್ ಸೈಡ್ಗೆ ನಾಗಮಂಗ್ಲ ಬೋಟಿ ಊಟ ಅಂತ ಹೊಸ ಸ್ಟಾರ್ಟ್ ಮಾಡಿದ್ದಾರೆ. ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋರಿಗೆಲ್ಲ ಒಳ್ಳೇದಾಗಲಿ, ಮುಂದೆ ಬರ್ರಿ ಅಂತ ಹೇಳ್ತಾ ಲೆಫ್ಟ್ ಸೈಡಲ್ಲಿ ಇವರು ನಮ್ಮ ಹಳಬರು, ನನ್ನ ಕಂಡಿಡಿಲಿಲ್ಲ, ಅಲ್ಲೂ ನಾನ್ ವೆಜ್ಜು. ಹಂಗೆ ಕೆಳಗೆ ಬರ್ತಾ ಇದ್ದಂಗೆ ಇಲ್ಲೂ ನಾನ್ ವೆಜ್ ಊಟ, ಪಕ್ಕದಲ್ಲಿ ಒಂದು ವೆಜ್ ಹೋಟ್ಲಿದೆ ಸಣ್ಣದಾಗಿ. ಅಲ್ಲಿಂದ ಮುಂದಕ್ಕೆ ಬಂದರೆ ಲೆಫ್ಟ್ ಸೈಡ್ ತಿಗಡ್ರಪಳೆ ಹೋಗುತ್ತೆ, ಇದು ರೈಟ್ ಸೈಡ್ಗೆ ಡಿಪೋ ಕಡೆಗೆ ಹೋಗುತ್ತೆ. ನಾವು ಡ್ರೈವರ್ ಕೆಲಸ ಆದಾಗ ಇಲ್ಲೊಂದು ಕೆಮಿಕಲ್ ಫ್ಯಾಕ್ಟ್ರಿ ಇತ್ತು, ಇಲ್ಲಿ ಬರ್ತಾ ಇದ್ದೋ ಉಡುಪಿ ಹೋಟ್ಲು ಹಳೇದು. ಅಲ್ಲಿ ಬಸ್ ಸ್ಟಾಪಲ್ಲಿ ಒಂದಿತ್ತು, ಓಲ್ಡ್ ಪೋಸ್ಟ್ ಆಫೀಸ್ ಹತ್ರ. ಹಂಗೆ ಇದೊಂದು ಹೊಸ್ದಾಗಿ ಅಯ್ಯಂಗಾರಿ ಹೋಟ್ಲು ಓಪನ್ ಆಗಿದೆ, ಅಲ್ಲಿ ಮುಂದೆ ಇತ್ತು, ಈ ಕಡೆ ಆಗಿದೆ. ಇದು ಅಂತೂ ನಿಮ್ಗೆ ಗೊತ್ತಿರೋದೆ, ಭಟ್ರು ಹೋಟ್ಲು. ನಾವು ಆವಾಗಿಂದ ಊಟ ಮಾಡ್ತಾಯಿದ್ದೋ ಮಿಕ್ಸ್ಗೆ. ಹಂಗೆ ಮುಂದಕ್ಕೆ ಬಂದರೆ ಬಸವೇಶ್ವರ ಖಾನಾವಳಿ ಅಂತ ಇದೆ, ಹೊಸ್ದಾಗಿ ಅಲ್ಲ, ಹಳೇದೇ, ಅದು ಸುಮಾರು ದಿವಸ ಆಗಿದೆ. ಅಲ್ಲಿಂದ ಮುಂದಕ್ಕೆ ಬಂದರೆ ಹೊಸದೇ ಯಾವುದೋ ಒಂದು ಹೊಸ ಹೋಟ್ಲು. ಇದು ಬಂದು ಡಿಪೋ ಹತ್ರ ಫುಡ್ ಸ್ಟ್ರೀಟ್, ಈಗ ರನ್ನಿಂಗ್ ಆಗಿಬಿಟ್ಟಿದೆ. ಎಲ್ಲ ಕಡೆ ನೋಡಿದ್ರು ನಾನ್ ವೆಜ್ಜು. ಈ ಕಡೆ 3-4 ಜನ ಇದ್ದಾರೆ, ಈ ಕಡೆ ಒಂದಿಬ್ಬರು ಇದ್ದಾರೆ. ಅಲ್ಲಿ ನಾನ್ ವೆಜ್ ಎಲ್ಲ ನೋಡಿಕೊಂಡು ಹಂಗೆ ಮುಂದಕ್ಕೆ ಬರ್ತಾ ಇದ್ದಂಗೆ ನಮಗೆ ಸಿಗದೆ ಒಂದು, ನಾನು ಅವಾಗ ರೊಟ್ಟಿ ಊಟ ತಿನ್ನೋಕ್ಕೆ ಬರ್ತಾಯಿದ್ದೆ, ಇದ್ರದ್ದು ಹುಬ್ಳಿ ಕಡೆ ಥರದ್ದಂಥ ರೊಟ್ಟಿ ಊಟ, ಇದು ಚೆನ್ನಾಗಿರ್ತದೆ. ಹಂಗೆ ಮುಂದಕ್ಕೆ ಬರ್ತಾ ಇದ್ದಂಗೆ ಡಿಪೋ ಮುಂದಕ್ಕೆ ಬರ್ತಾ ಇದ್ದಂಗೆ ಇಲ್ಲೊಂದು ಹೋಟ್ಲಿದೆ ನಾನ್ ವೆಜ್ಜು, ನಮ್ಮ ಡ್ರೈವರ್ ಅವರೇ ಮಾಡಿರೋದು, ನಿವೃತ್ತಿ ಒಂದಾದಮೇಲೆ. ಇದು ಬಾಟಾ ಬಸ್ ಸ್ಟಾಪ್, ಬಾಟಾ ಫ್ಯಾಕ್ಟ್ರಿ ಹತ್ರ ಇರೋದು. ಬಸ್ ಸ್ಟಾಪಿಂದ ಆ ಕಡೆ ಬಂದರೆ ಈ ಕಡೆಗೆ ಬರುತ್ತೆ, 2 ವೆಜ್ ಹೋಟ್ಲಿದೆ, ದೊಡ್ಡ ಗಾಡಿ ನಿಲ್ಸ್ಕೊಂಡು ತಿನ್ನೋರ್ಗೆ ಅನುಕೂಲ. ಹಂಗೆ ಮುಂದಕ್ಕೆ ಬಂದರೆ ಬೃಂದಾವನ ಕಡೆಗೆ ಇಲ್ಲೊಂದು ವೆಜ್ ಹೋಟ್ಲು, ಲಾಸ್ಟಿಗೆ
ನಾನ್ ವೆಜ್ ಹೋಟ್ಲು. ಇದು 14 ಕ್ರಾಸಿಂದ ಬೃಂದಾವನ್ ಒಂದು ರೋಡ್ಗೆ ಫುಡ್ ಸ್ಟ್ರೀಟ್ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಬಾಯ್.